ನಮಸ್ಕಾರ. ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಮಾತಾಡೋ ವಿಷಯ ಏನಂದರೆ, ಅಂದು ಬೆಂಗಳೂರು ಕಟ್ಟಿದ ಮತ್ತು ಹೋರಾಟಗಾರ, ಬೆಂಗಳೂರಿನ ಭವಿಷ್ಯವನ್ನು ಬದಲಾಯಿಸಿದ ಮಹಾನ್ ವೀರ ಅವರು ಯಾರಂದ್ರೆ ಕೆಂಪೇಗೌಡರು. ಇಂದಿನ ಬೆಂಗಳೂರು ದೊಡ್ಡದಾಗಿ ನಗರದ IT ಮತ್ತು ಜಾಬ್ಗಳ ಉದ್ಯೋಗಗಳ ಕೇಂದ್ರ ಆಗಿರ್ಬೋದು. ಆದರೆ 500 ವರ್ಷಗಳ ಹಿಂದೆ ಅಲ್ಲಿ ಕಾಡು, ಕೆರೆ, ಬೆಟ್ಟ, ಕೃಷಿಯಂತೆ ಇತ್ತು. ಆದರೆ ಆ ಜಾಗವನ್ನು ಸುಂದರ ನಗರವನ್ನು ಮಾರ್ಪಡಿಸಿದ್ರು ನಮ್ಮ ಕೆಂಪೇಗೌಡರು. ಈಗ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಜನಿಸಿದರು. ವಿಜಯನಗರ ಸಾಮ್ರಾಜ್ಯದ ನಾಡಪ್ರಭುವಾಗಿದ್ದ ಅವರ ಧೈರ್ಯ ಮತ್ತು ದಾನಶೀಲತೆ ಮತ್ತು ಜನರ ಹಿತಕ್ಕಾಗಿ ಬಾಳಿದವರು. ಅವರು ನಮ್ಮ ನಗರ ಕಟ್ಟುವ ಕನಸು ಹಿಂದೆ ಕೆಂಪೇಗೌಡರು 1526ರಲ್ಲಿ ಹೊಸ ನಗರ ನಿರ್ಮಾಣಿಸಲು ಅನುಮತಿ ಪಡೆದರು. ಅಂದಿನಿಂದಲೇ ಬೆಂಗನಹಳ್ಳಿ ಊರು ಎಂಬ ಸಣ್ಣ ಜಾಗ ಬೆಂಗಳೂರು ಆಗುವ ಪ್ರಯಾಣ ಶುರುವಾಯಿತು. ಈಗ ಬೆಂಗಳೂರು ನಿರ್ಮಾಣದ ಬಗ್ಗೆ ನೋಡೋಣ. ನಗರ ಕಟ್ಟೋಕ್ಕೆ ನಮ್ಮ ಕೆಂಪೇಗೌಡರು ಮೊದಲಿಗೆ ಗಡಿಸ್ತಂಭಗಳನ್ನು ಹಾಕಿದರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು 4 ದಿಕ್ಕುಗಳನ್ನು ಗಡಿ ನಿಗದಿ ಮಾಡಿದರು. ಇವತ್ತಿಗೂ ಆ ಗಡಿ ಸ್ತಂಭಗಳನ್ನು ನಾವು ನೋಡ್ಬೋದು. ಐತಿಹಾಸಿಕವಾಗಿ ನಮಗೆ ಕುರಿತು ಕಾಣಿಸ್ತಾವೆ. ನಮ್ಮ ಕೆಂಪೇಗೌಡರ ಯೋಜನೆ ಪ್ರಕಾರ ಅವು ಮೇನ್ ಉದ್ದೇಶ ಆಗಿರ್ತಾವಂದ್ರೆ ವ್ಯಾಪಾರ ಬೀದಿಗಳು ಮತ್ತು ಕೆಲಸಗಾರರ ವಸತಿ ಪ್ರದೇಶಗಳು, ದೇವಸ್ಥಾನಗಳು ಮತ್ತು ನೀರುಕಟ್ಟೆ ನಿರ್ಮಾಣ ಅವಶ್ಯವಾಗಿರುತ್ತದೆ. ಕೆರೆಗಳು ಮತ್ತು ಕಾಲುವೆಗಳು ಎಲ್ಲವನ್ನೂ ಸರಿಯಾದ ಯೋಜನೆ ಪ್ರಕಾರ ಇದ್ದವು. ಅವರ ಪ್ರಮುಖ ಯೋಜನೆ ಆಗಿದ್ದವು. ಮತ್ತು ಬಸವನ ಗುಡಿ, ಕೊಟ್ಟೆಪಾಳ್ಯ ಮತ್ತು ದೇವರ ಕೋಟೆ ಹಾಗೂ ಅನೇಕ ಮಂಟಪಗಳನ್ನು ಮತ್ತು ಕೆರೆಗಳನ್ನು ಇವುಗಳನ್ನು ಕೆಂಪೇಗೌಡರ ಗುರುತು ಇದೆ ನಾವು ನೋಡ್ಬೋದು. ನಗರಕ್ಕೆ ಬಂದ ಜನರಿಗೆ ನೀರು, ಆಹಾರ ಮತ್ತು ಕೆಲಸ ಎಲ್ಲವನ್ನೂ ಒದಗಿಸುವ ವ್ಯವಸ್ಥಿತ ನಗರವನ್ನು ರೂಪು ರೇಷ್ಮೆ ಅವರು ಮಾಡಿದ್ದವು ನಮ್ಮ ಕೆಂಪೇಗೌಡರು. ಈಗ ಹೋರಾಟವನ್ನು ನೋಡೋಣ. ಕೆಂಪೇಗೌಡರ ಹೋರಾಟಗಾರರು ಅದರ ಹಿನ್ನೆಲೆಯನ್ನು ನೋಡೋಣ. ಕೆಂಪೇಗೌಡರು ಕೇವಲ ನಗರವನ್ನು ನಿರ್ಮಿಸಿದವರಲ್ಲ ಮಾತ್ರವಲ್ಲ, ಕಾಡು ದಂಧೆಗಾರರಿಂದ ಜನರನ್ನು ರಕ್ಷಿಸಿದರು. ಹೋರಾಟಗಾರರು ಹೌದು ಮತ್ತು ನ್ಯಾಯ ಕೊಡರು ಮತ್ತು ತೆರಿಗೆ ನಿಯಂತ್ರಣ, ಜನರ ಸುರಕ್ಷತೆಯಲ್ಲಿ ಅವರ ನಿಷ್ಠೆಯಿಂದ ಆಡಳಿತ ಮಾಡಿದವರು. ಜನರ ಸಮಸ್ಯೆ ಕೇಳಿ ಪರಿಹರಿಸಲು ಅವರು ರಾಜನಾಗಿ ಅವರ ಜನ ಹೃದಯದಲ್ಲಿ ಸ್ಥಾನ ಪಡೆದುಕೊಂಡಿದ್ದರು. ಕೆಂಪೇಗೌಡರು ಶಾಶ್ವತ ಎಂದಿಗೂ ಗುರುತನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಬೆಂಗಳೂರಿನ ಗಗನಚುಂಬಿ ಕಟ್ಟಡಗಳು ಮತ್ತು ಉದ್ಯೋಗಗಳ ಇವೆಲ್ಲವೂ ಮೂಲದಲ್ಲಿ ಕೆಂಪೇಗೌಡರ ಬುದ್ಧಿ ಮತ್ತು ದೃಷ್ಟಿ ಐತೆ ಎಂದು ನಮಗೆ ಕಾಣಿಸ್ತದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಮೂರ್ತಿಗಳು ಅವರ ಹೆಸರು ಇಡುವುದು ಕರ್ನಾಟಕದ ಅವರು ಕೊಟ್ಟ ಗೌರವವನ್ನು ನಾವು ನೋಡ್ತೇವೆ. ನಗರ ನೂತನ ರಸ್ತೆ ಆಧುನಿಕ, ಆದರೆ ಅದರ ಮೂಲ ಬೇರು ಕೆಂಪೇಗೌಡರು ಕೈಲಿ ನೂರಿದೆ. ಅವರ ಕನಸಿನಲ್ಲಿ ನಿರ್ಮಿಸಿದ ಬೆಂಗಳೂರು ಇವತ್ತು ಜಗತ್ತಿನ ಪ್ರಮುಖ ನಗರವಾಗಿದೆ. ಇಂತಹ ಕರ್ನಾಟಕದ ಹೋರಾಟಗಾರರ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇನ್ನಷ್ಟು ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ.